ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ಹಾಗೆಯೇ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗಳು ಕೂಡ ಸ್ಕೂಲಲ್ಲಿ ಆ್ಯಕ್ಟಿವಿಟೀಸ್ ಹೇಳಿದ್ರಂತೆ ಮಾಡೋದಕ್ಕೆ. ಹಾಗಾಗಿ ಮನೆಯಲ್ಲಿನೇ ಬೆಂಕಿ ಕಡ್ಡಿಗಳನ್ನ ಯೂಸ್ ಮಾಡಿಕೊಂಡು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾಳೆ. ಹಾಗೆ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ಬೇಕಲ್ಲ ಮಕ್ಕಳಿಗೆ. ಬಾಳೆಕಾಯಿ ಚಿಪ್ಸ್ ಅಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿ ಬಾಳೆಕಾಯಿ ಚಿಪ್ಸ್ ಮಾಡೋದಕ್ಕೆ ಸಿಪ್ಪೆ ಎಲ್ಲ ತೆಗೆದು ಅವಳನ್ನೇ ಮಾಡ್ತಾಯಿದ್ಲು. ಬೇಡ ಮಾಡಿಕೊಡ್ತೀನಿ ಬಾ, ಎಣ್ಣೆ ಬಿಸಿ ಇರುತ್ತಲ್ಲ, ಹಾಗಾಗಿ ಹುಷಾರಾಗಿ ಮಾಡಬೇಕು ಅಂತ ಹೇಳಿ ತಿರ್ಗಾ ನಾನೇ ಮಾಡಿಕೊಟ್ಟೆ. ಹಾಗೆಯೇ ಬಾಳೆಕಾಯಿಗೆ ನಾನು ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ನೀರಿಗೆ ಉಪ್ಪು ಹಾಕಿ ಅದರಲ್ಲೇ ಹಾಕಿಟ್ಟಿದ್ದೀನಿ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತಲ್ಲ. ಹಾಗಾಗಿ ಬಾಳೆಕಾಯಿ ಚಿಪ್ಸು ತುಂಬ ಚೆನ್ನಾಗಿರುತ್ತೆ. ಬಾಳೆಕಾಯಿ ಕೂಡ ಹೆಲ್ದಿನೂ ಹೌದು. ಅದರಲ್ಲಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಸಾಂಬಾರು ಮಾಡಿದ್ರೆ ನಾನು ಕೂಡ ಹಾಗೆಯೇ ಚಿಪ್ಸ್ ಮಾಡಿಕೊಂಡೇ ಮಾವವರಿಗೆ ಬಿಸಿನೀರು ಕೂಡ ಇಟ್ಕೊಟ್ಟೆ. ಅವರು ಪ್ರೋಟೀನ್ ಪೌಡರ್ ಹಾಕ್ಕೊಡ್ಬೇಕು ಅವರಿಗೆ. ಹಾಗಾಗಿ ಅವರಿಗೆ ಬಿಸಿನೀರಿಟ್ಟು ಇಲ್ಲಿ ಮಕ್ಕಳಿಗೆ ಕಾಫಿ ಮಾಡ್ತಾಯಿದ್ದೀನಿ. ಕಾಫಿಗೂ ಅಷ್ಟೇ ನಾನು ಬೆಲ್ಲ ಯೂಸ್ ಮಾಡ್ತೀನಿ. ಟೀಗೂ ಅಷ್ಟೇ ಬೆಲ್ಲನೇ, ಅಂದರೆ ಆರ್ಗಾನಿಕ್ ಬೆಲ್ಲ ಇಲ್ದಿದ್ರೂ ಕೂಡ ಮಾಮೂಲಿ ಬೆಲ್ಲನಾದ್ರೂ ಯೂಸ್ ಮಾಡ್ತೀನಿ ನಾನು. ಸಕ್ಕರೆ ಯೂಸ್ ಮಾಡೋದಿಲ್ಲ ಕಾಫಿಗೆ. ನಾನು ಇದಕ್ಕೆ ನೋಡಿ ಇವಾಗ ಹಾಕಿ ಎಣ್ಣೆಯಲ್ಲಿ ಬಾಳೆಕಾಯಿ ಹಾಕಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಮತ್ತು ಒಂಚೂರು ಖಾರದ ಪುಡಿ ನೀರಲ್ಲಿ ಕದ್ರಿ ಅದನ್ನು ಹಾಕಿ ಅದಕ್ಕೆ ಚಿಪ್ಸ್ ಮಾಡಿದ್ದೀನಿ. ಬೇಕಾದರೆ ಆಮೇಲೆ ಸ್ವಲ್ಪ ಉಪ್ಪು ಖಾರ ಹಾಕೊಬೋದು. ನಾನೇನು ಉಪ್ಪು ಖಾರ ಹಾಕಿಲ್ಲ, ಮಾಡಬೇಕಾದ್ರೇ ಹಾಕಿದ್ನಲ್ಲ. ಹಾಗಾಗಿ ಇದು ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ಕೂಡ ಮನೇಲಿ ಒಂದು ಸ್ವಲ್ಪ ಇತ್ತು. ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಮ್ಮನೇಲಿ. ಹಾಗಾಗಿ ಅವರು ನಮ್ಮನೆಯವರು ಆಫೀಸ್ಗೆ ಹೋಗಿದ್ರಲ್ಲ, ಅಲ್ಲಿ ಹೋಗಿದ್ದಾಗ ಇವರೇ ಕಿತ್ಕೊಂಡು ಬಂದಿದ್ದರು. ಅಲ್ಲೆಲ್ಲ ಮರ ಇತ್ತಂತೆ. ಹಾಗಾಗಿ ಅದು ಸ್ವಲ್ಪ ಎಲ್ಲ ಗಾರ ಆಗೋ ಥರ ಆಗಿತ್ತು, ನೆಲಕ್ಕೆಲ್ಲ ಬಿದ್ದು ಏಟಾಗಿ. ನಾನು ಚೆನ್ನಾಗಿರೋದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಒಣಗಿಸ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಸಾಕಷ್ಟು ಪ್ರಯೋಜನ ಇದೆ ಬೆಟ್ಟದ ನೆಲ್ಲಿಕಾಯಲ್ಲಿ. ಹೇರ್ ಪ್ಯಾಕ್ ಮಾಡ್ಕೊಳೋದಕ್ಕೆ ಮತ್ತು ಜ್ಯೂಸ್ ಮಾಡ್ಕೊಳೋದಕ್ಕೆ, ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬೆಟ್ಟದ ನೆಲ್ಲಿಕಾಯಿಂದ ತುಂಬ ಯೂಸ್ ಇದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತು ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂತ ಹೇಳಿ ದಾಸವಾಳದ ಎಲೆ ತೊಗೊಂಡಿದ್ದೀನಿ ಮತ್ತು ಅಲೋವೆರಾನು ತೊಗೊಂಡಿದ್ದೀನಿ. ಅಲೋವೆರಾ ನಮ್ಮದ್ರಲ್ಲೇ ಇದೆ, ನಾನು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಕಿತ್ತು ಒಂದು ಸ್ವಲ್ಪ ಹೊತ್ತು ಹಾಗೇ ಇಡಬೇಕು, ಅದರದ್ದು ರಸ ಎಲ್ಲ ಹೋಗುತ್ತೆ. ಆಮೇಲೆ ಅದನ್ನು ಯೂಸ್ ಮಾಡ್ಕೊಬೇಕು, ಇಲ್ಲಾಂದರೆ ಅದು ನೆವೆ ಥರ ಬಂದುಬಿಡುತ್ತೆ. ಹಾಗಾಗಿ ಅದು ರಸ ಹೋದ್ಮೇಲೆ ತೊಳೆದು ಯೂಸ್ ಮಾಡ್ಕೊಬೇಕು. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದು ಬ್ರಾಹ್ಮಿ ಎಲೆ ಅಂತಾರಲ್ಲ, ಇದು ಮುಂದೆಲಗ ಬ್ರಾಹ್ಮಿ ಎಲೆ, ಇದನ್ನು ಕೂಡ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೂ ಗಿಡ ಚಿಕ್ಕದು, ಇನ್ನೂ ಜಾಸ್ತಿ ಇದಾಗಿಲ್ಲ. ಹಾಗಾಗಿ ಎರಡೇ ತೊಗೊಂಡು ಬಂದಿದ್ದೀನಿ. ವಾರಕ್ಕೊಂದ್ಸಲ ಇಲ್ಲ 15 ದಿವಸಕ್ಕೊಂದ್ಸಲನಾದರೂ ಹಾಕ್ಕೊಬೇಕು. ಮನೆ ಹತ್ರ ಇದ್ದರೆ ಒಂದು ವಾರ ಒಂದ್ಸಲ ಹಾಕ್ಕೊತೀನಿ. ಇದೂ ಅಷ್ಟೇ. ಇದು ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿ. ಅದನ್ನು ಪೌಡ್ರ್ ಮಾಡಿಕೊಂಡಿದ್ದೀನಿ ನಾನು. ಯಾವಾಗಲೂ ಸಿಗೋದಿಲ್ಲ, ಹಾಗಾಗಿ ಇಲ್ಲಾಂದರೆ ತುಮಕೂರಲ್ಲಿ ತೊಗೊಂಡು ಬರಬೇಕು, ಇಲ್ಲಾಂದರೆ ಮಾರ್ಕೆಟಲ್ಲಿ ತರಿಸ್ಕೊಳ್ಬೇಕು. ಹಾಗಾಗಿ ಸಿಕ್ಕಿದಾಗ ತೊಗೊಂಡು ಬಂದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏರ್ ಪ್ಯಾಕಿಗೂ ಸ್ವಲ್ಪ ಯೂಸ್ ಮಾಡ್ಕೊತೀನಿ. ಹಾಗೆಯೇ ನಾನು ಬೀಟ್ರೋಟು ಕ್ಯಾರೆಟ್ ಜ್ಯೂಸು ಡೈಲಿ ತೊಗೊತೀನಿ. ಹಾಗಾಗಿ ಅದಕ್ಕೂ ಕೂಡ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಪೌಡರ್ನೇ ಹಾಕ್ಕೊತೀನಿ. ಈಗ ಮೆಂತ್ಯ ನೆನೆಸಿಟ್ಟಿದ್ದೆ, 1-2 ಸ್ಪೂನಷ್ಟು ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಏರ್ ಪ್ಯಾಕ್ ಹಾಕ್ಕೊಂಡಿರೋದೇನು ವಿಡಿಯೋ ಎಲ್ಲ ಏನು ಮಾಡಿಲ್ಲ. ಇದು ಯಾವ ಬಾಳೆಹಣ್ಣು ಅಂತ ಗೊತ್ತಿಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ.
ಕಲರು ಕೂಡ ಚೇಂಜ್ ಆಗಿದೆ. ಟೇಸ್ಟ್ ಕೂಡ ಹೇಗಿದೆ ಅಂತ ಗೊತ್ತಿಲ್ಲ. ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು ಈ ಥರ ಬಾಳೆಹಣ್ಣು. ಇದು ಯಾವ ಬಾಳೆ ಅಂತ ಏನಾದರೂ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಕೂಡ ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಹುಷಾರಿರಲಿಲ್ಲ, ಹಾಗಾಗಿ ಹಬ್ಬ ಕೂಡ ಆಯಿತು. ಹಬ್ಬಕ್ಕೆ ಅಮ್ಮರು ಬಂದಿರಲಿಲ್ಲ ನಮ್ಮನೆಯಲ್ಲಿ. ಏನಕ್ಕೆ ಅಂದರೆ ದೇವಸ್ಥಾನ ಓಪನಿಂಗ್ ಇತ್ತು, ಅದು ಏನೂ ತಿನ್ನೋ ಆಗಿರಲಿಲ್ಲ, ನಾನ್ ವೆಜ್ ಏನು. ಹಾಗಾಗಿ ಹಬ್ಬಕ್ಕೆ ನಾವು ನಾನ್ ವೆಜ್ ಅಲ್ವಾ ಮಾಡಿದ್ದು, ಹಾಗಾಗಿ ಬಂದಿರಲಿಲ್ಲ. ಮೊನ್ನೆ ಬಂದಿದ್ದರು, ಬಂದು ನೋಡ್ಕೊಂಡು ಹೋದರು. ನಾವು ಕೂಡ ನಾನ್ ವೆಜ್ ಮಾಡಿದ್ವು ಅವತ್ತೂ. ಬಂದು ಊಟ ಮಾಡಿಕೊಂಡು, ಹಾಗೆ ವಿಡಿಯೋ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ಕಾಮೆಂಟ್ ಮಾಡಿ ಹೇಳಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಹಾಗೆ ನಮ್ಮ ವಿಡಿಯೋಗಳ್ನು ಕೂಡ ನೋಡಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.